ಸೊ ಇಷ್ಟೆಲ್ಲ ಆದ ನಂತರ ಈಗ ನೋಟಿಸ್ ಜಾರಿಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ. ವಿರೂಪಾಕ್ಷಿ ಸಾಧುನವರ್ ಅವರ ಮಗ ಕಿರಣ್ ಇಡೀ ಫ್ಯಾಮಿಲಿ ಈ ಒಂದು ವಂಚನೆಯಲ್ಲಿ ಲಪಟಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ, ಭಾಗಿಯಾಗಿದ್ದಾರೆ. ಇಷ್ಟೆಲ್ಲ ಗೊತ್ತಾದ ನಂತರ ನೋಟಿಸ್ ಕೊಡಲಿಲ್ಲ ಅಂದರೆ ಹೇಗೆ? ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸೋಣ. ಬೈಲಹೊಂಗಲದ ಕಿತ್ತೂರು ರಾಣಿ ಚೆನ್ನಮ್ಮ ಸಹಕಾರಿ ಬ್ಯಾಂಕ್ಗೆ ಈಗ ನೋಟಿಸ್ ನೀಡಲಾಗಿದೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸರ್ಕಾರಿ ಸಂಸ್ಥೆಯಿಂದ ನೋಟಿಸ್ ಜಾರಿಯಾಗಿದೆ. ಚೆನ್ನಮ್ಮ ಬ್ಯಾಂಕ್ ಅಧ್ಯಕ್ಷ ಸಾಧುನವರ್ಗೆ KSSFCL ನಿಂದ ನೋಟಿಸ್ ಜಾರಿಯಾಗಿರೋದು. ಸಾಧುನವರ್ ನಿರ್ದೇಶಕರು, ಮಾಜಿ ನಿರ್ದೇಶಕರು ಸೇರಿ 19 ಮಂದಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ ಅಕ್ರಮ ನಡೆದಿರೋದು ನಿಜ. ಬ್ಯಾಂಕ್ಗೆ 100 ಕೋಟಿ ನಷ್ಟ ಆಗಿರೋದು ಕೂಡ ಸತ್ಯ. ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ರೂ ಕೂಡ ಡಾಕ್ಟರ್ ಸಾಧುನವರ್ ಇದಾರಲ್ಲ, ಅವರು ಉತ್ತರವನ್ನ ಕೊಡ್ತಾ ಇಲ್ಲ. ಅವರು ಬಹಳ ಸಾಧು ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಟಿಸ್ಗೆ ಉತ್ತರವನ್ನ ಇದುವರೆಗೂ ಕೊಟ್ಟಿಲ್ಲ. ಸಾಲ ವಸೂಲಾತಿಗೆ ಏನು ಕ್ರಮ ಕೈಗೊಂಡಿದ್ದೀರಿ? ಸಾಲ ಕೊಟ್ಟಿದ್ದು ಹೇಗೆ? ಆಸ್ತಿ ಮುಟ್ಟುಗೋಲು ಯಾವಾಗ ಅಂತ ನೋಟಿಸ್ನಲ್ಲಿ KSSFCL ಕೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಟಿಸ್ ನೀಡಿದ್ದರೂ ಕ್ಯಾರೆ ಅಂತ ಇಲ್ಲ ಅಧ್ಯಕ್ಷ ಡಾಕ್ಟರ್ ಸಾಧುನವರ್. ನೋಟಿಸ್ಗೂ ಕೂಡ ಕ್ಯಾರೆ ಅಂತ ಇಲ್ಲ ಇವರು. ಗ್ಯಾರಂಟಿ ನ್ಯೂಸ್ಗೆ ರಾಜ್ಯ ಸಹಕಾರಿ ಬ್ಯಾಂಕ್ MD ಶರಣಗೌಡ ಪಾಟೀಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಷ್ಟು ಕೋಟಿ ಅಕ್ರಮ ಅನ್ನೋದು ಆಡಿಟ್ ವರದಿ ಬರಬೇಕು. ಸಾಲದ ಹೆಸರಲ್ಲಿ ಅಕ್ರಮ ಮಾಡಿರುವವರ ಆಸ್ತಿ ಮುಟ್ಟುಗೋಲು ಮಾಡಿಕೊಳ್ಬೇಕು. ಈ ಸಂಬಂಧ ಶೀಘ್ರವೇ ಸಚಿವರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ, ಡಾಕ್ಟರ್ ಸಾಧುನವರ್ ಮತ್ತು ಅವರ ಕುಟುಂಬ ಸಹಕಾರಿ ಬ್ಯಾಂಕ್ನಲ್ಲಿ ಬರೋಬ್ಬರಿ 600 ಕೋಟಿಗಿಂತಲೂ ಹೆಚ್ಚು ಹಣವನ್ನ ಲೂಟಿ ಮಾಡಿದ್ದಾರೆ. ಈಗ ಬೈಲಹೊಂಗಲದ ಕಿತ್ತೂರು ರಾಣಿ ಚೆನ್ನಮ್ಮ ಸಹಕಾರಿ ಬ್ಯಾಂಕ್ಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. KSSFCL ಅಂದ್ರೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಬ್ಯಾಂಕ್ ಸಂಸ್ಥೆ ಇಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಚೆನ್ನಮ್ಮ ಬ್ಯಾಂಕ್ ಅಧ್ಯಕ್ಷ ಸಾಧುನವರ್ ಅವರಿಗೆ ಇಲ್ಲಿ ನೋಟಿಸ್ ಜಾರಿಯಾಗಿದೆ. ಸಾಧುನವರ್ ನಿರ್ದೇಶಕರು, ಮಾಜಿ ನಿರ್ದೇಶಕರು ಸೇರಿದಂತೆ ಬರೋಬ್ಬರಿ ಸಂಬಂಧಪಟ್ಟಂತ 19 ಮಂದಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ KSSFCL. 19 ಮಂದಿಗೆ ನೋಟಿಸ್ ಜಾರಿ ಮಾಡಿದೆ, ಉತ್ತರವನ್ನ ಕೊಡಬೇಕು ಅಂತ ಹೇಳಿ. ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ ಅಕ್ರಮ ನಡೆದಿರೋದು ನಿಜ, ಅಕ್ರಮ ಆಗಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬ್ಯಾಂಕ್ಗೆ 100 ಕೋಟಿ ನಷ್ಟ ಆಗಿರೋದು ಕೂಡ ಸತ್ಯ. ಅಲ್ಲಿ ಅಕ್ರಮ ಆದರೆ ಇಲ್ಲಿ ನಷ್ಟ ಆಗೋದು ಖಂಡಿತ ಆಗೇ ಆಗುತ್ತೆ, ಆಗಿದೆ ಕೂಡ. ಇನ್ನು ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ. ಯಾರಿಗೆ? ಸಾಧು ಮಹಾರಾಜ್, ಅಂದ್ರೆ ಸಾಧು ಕೋಕಿಲ ಅಲ್ಲ, ಸಾಧುನವರ್ ಇದಾರಲ್ಲ, ಡಾಕ್ಟರ್ ವಿರೂಪಾಕ್ಷಿ ಸಾಧುನವರ್ ಅವರಿಗೆ ಉತ್ತರ ಅಂದ್ರೆ ಸ್ಪಷ್ಟನೆ ಕೇಳಿದ್ದಾರೆ. ಆದರೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಸಾಧುನವರ್ ಅನ್ನೋದು ಗೊತ್ತಾಗ್ತಾ ಇದೆ. ಸಾಲ ವಸೂಲಾತಿಗೆ ಏನು ಕ್ರಮವನ್ನ ಕೈಗೊಂಡಿದ್ದೀರಿ ಅಧ್ಯಕ್ಷರೇ? ಮಿಸ್ಟರ್ ಸಾಧುನವರ್ ಅವರೇ, ಏನು ಕ್ರಮವನ್ನ ಕೈಗೊಂಡಿದ್ದೀರಿ? ಜೊತೆಗೆ ಸಾಲ ಕೊಟ್ಟಿದ್ದು ಹೇಗೆ? ಭದ್ರತೆ ಇದೆಯಾ ಇಲ್ವಾ? 10%ಗಿಂತ ಹೆಚ್ಚು ಸಾಲವನ್ನ ಕೊಟ್ಟಿದ್ದೀರಾ? ಏನು ಕತೆ? ಇದೆಲ್ಲದರ ಬಗ್ಗೆಯೂ ಕೂಡ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಸಾಲ ವಸೂಲಾತಿಗೆ ಏನು ಕ್ರಮ ಕೈಗೊಂಡಿದ್ದೀರಿ ಅನ್ನೋದು ಒಂದು, ಸಾಲ ಕೊಟ್ಟಿದ್ದು ಹೇಗೆ ಅನ್ನೋದು ಒಂದು, ಜೊತೆಗೆ ಆಸ್ತಿ ಮುಟ್ಟುಗೋಲು ಯಾವಾಗ ಅಂತ ಕೂಡ ನೋಟಿಸ್ನಲ್ಲಿ ಇಲ್ಲಿ ಕೇಳಿದೆ. ಏನು KSSFCL ನೋಟಿಸ್ನಲ್ಲಿ ಇದೆಲ್ಲವೂ ಕೂಡ ಪ್ರಶ್ನೆಗಳಿದ್ದಾವೆ. ಆದರೆ ಇದಕ್ಕೆ ಡಾಕ್ಟರ್ ವಿರೂಪಾಕ್ಷಿ ಸಾಧುನವರು ಉತ್ತರ ಕೊಟ್ಟಿದ್ದಾರಾ? ಇದುವರೆಗೂ ಇಲ್ಲ, ಇದುವರೆಗೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ, ಸೈಲೆಂಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಯಾರ ಭಯಾನೂ ಕೂಡ ಇವರಿಗಿಲ್ವಾ? ಸಾರ್ವಜನಿಕರ ಹಣವನ್ನ ಲೂಟಿ ಮಾಡಿದ್ದೀವಿ, ನಾವು ತಿಂದು ತೇಗ್ತಾ ಇದ್ದೀವಿ ಅನ್ನೋ ಸ್ವಲ್ಪನಾದ್ರೂ ಅಂಜಿಕೆ, ಭಯ ಏನೂ ಇಲ್ವಾ? ಅಳುಕು ಏನೂ ಇಲ್ವಾ ಇವರಿಗೆ? ಹಾಗಾದ್ರೆ 600 ಕೋಟಿ ರೀ,
600 ಕೋಟಿಗಿಂತ ಹೆಚ್ಚು ಹಣವನ್ನು ಯಾವುದೇ ಭದ್ರತೆ ಇಲ್ಲದೆ ತಮಗೆ ಸಂಬಂಧಪಟ್ಟಂಥ ಸಂಸ್ಥೆಗಳಿಗೆ, ಟ್ರಸ್ಟ್ಗಳಿಗೆ ಅವರು ಸಾಲದ ರೂಪದಲ್ಲಿ ಕೊಡ್ತಾರೆ ಅಂತ ಅಂದರೆ ಏನ್ರಿ ಅರ್ಥ? ಹೇಳೋರು ಕೇಳೋರು ಯಾರೂ ಇಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈಗ ಸಂಬಂಧಪಟ್ಟಂಥ ಸಚಿವರ ಜೊತೆಗೆ ಮಾತನಾಡಿ ಇದರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ, ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಏನು ರಾಜ್ಯ ಸಹಕಾರಿ ಬ್ಯಾಂಕ್ MD ಶರಣಗೌಡ ಪಾಟೀಲ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ.